ಕ್ಷಿಪ್ರ ವಿಶೇಷ ಮತಪಟ್ಟಿ ಪರಿಷ್ಕರಣೆಯ ಮಾನಸಿಕ ಒತ್ತಡದಿಂದ ಗುಜರಾತ್, ಪಶ್ಚಿಮ ಬಂಗಾಳ ಮೊದಲಾದ ರಾಜ್ಯಗಳಲ್ಲಿ ಬಿಎಲ್ಒಗಳು ಅಕಾಲಿಕ ಸಾವು ಕಾಣುತ್ತಿದ್ದು, ಉತ್ತರ ಪ್ರದೇಶದಿಂದ ಇನ್ನೊಂದು ಮೃತ್ಯು ವರದಿಯಾಗಿದೆ. ಬಿಎಲ್ಒ ಬ್ಲಾಕ್ ಮಟ್ಟದ ಅಧಿಕಾರಿ ಎಂದು ಮುಖ್ಯವಾಗಿ ಶಿಕ್ಷಕರನ್ನು ನೇಮಿಸಲಾಗುತ್ತದೆ. ಕ್ಷಿಪ್ರ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಆಗಿರುವುದರಿಂದ ಇಷ್ಟೇ ದಿನದಲ್ಲಿ ಇಷ್ಟು ಕೆಲಸ ಆಗಬೇಕು. ಪ್ರತಿಪಕ್ಷಗಳ ಆಪಾದನೆಯ ಪ್ರಕಾರ ಮತಪಟ್ಟಿಯಲ್ಲಿ ಇಷ್ಟು ಶೇಕಡ ಜನರನ್ನು ಸಾಯಿಸಲೇಬೇಕು ಎಂದು ಬಿಎಲ್ಒಗಳಿಗೆ ಒತ್ತಡ ಹೇರಲಾಗಿದೆ. ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಸಾವಿಗೆ ತಲೆಯೊಡ್ಡುತ್ತಿದ್ದಾರೆ. ಪ್ರತಿಪಕ್ಷಗಳ ಆರೋಪದಲ್ಲಿ ಹುರುಳಿರಬಹುದು, ಇಲ್ಲದಿರಬಹುದು. ಎಸ್ಐಆರ್ ಕಾರಣಕ್ಕೆ ಸಾಕಷ್ಟು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿರುವುದಂತೂ ಸತ್ಯ. 2 ದಿನಗಳ ಹಿಂದೆ ಉತ್ತರ ಪ್ರದೇಶದ ಮೊರಾದಾಬಾದಿನ ಶಿಕ್ಷಕ ಸರ್ವೇಶ್ ಕುಮಾರ್ ಅವರು ಬಿಎಲ್ಒ ಆಗಿ ನೇಮಕವಾದ ತಿಂಗಳೊಪ್ಪತ್ತಿನಲ್ಲೇ ಡೆತ್ ನೋಟ್ ಬರೆದಿಟ್ಟು ತಾಕೊಲೆ ಮಾಡಿಕೊಂಡಿದ್ದರು. ಈಗ ಉತ್ತರ ಪ್ರದೇಶದ ಮೀರತ್ನಲ್ಲಿ ಅಜಯ್ ಅಗರ್ವಾಲ್ ಎಂಬ ಶಿಕ್ಷಕರು ಬಿಎಲ್ಒ ಒತ್ತಡ ಸಹಿಸಲಾಗದೆ ಆತ್ಮಹತ್ಯೆಯನ್ನು ಮಾಡಿಕೊಂಡರು. ಕಳೆದ 2 ವಾರಗಳಲ್ಲಿ ಉತ್ತರ ಪ್ರದೇಶದಲ್ಲಿ ತಮ್ಮನ್ನು ತಾವು ಕೊಂದುಕೊಂಡ ಬಿಎಲ್ಒಗಳ ಸಂಖ್ಯೆಯು 10ಕ್ಕೆ ಏರಿದೆ. ನನಗೆ ಆಂಡ್ರಾಯ್ಡ್ ಫೋನ್ ಬಳಸುವುದು ಕೂಡ ಗೊತ್ತಿಲ್ಲ. ಡೇಟಾ ಬಗೆಗೆ ಹಾಗೆ ಪೀಡಿಸಿದರೆ ಹೇಗೆ ಎಂದು ಮೇಲಾಧಿಕಾರಿಗಳನ್ನು ಪ್ರಶ್ನಿಸುವ ಅಗರ್ವಾಲ್ ಅಂತಿಮವಾಗಿ ಸಾವೇ ಸರಿ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಮೀರತ್ನಲ್ಲಿ ಮತ್ತೊಬ್ಬ 31ರ ಮೋಹಿತ್ ಕುಮಾರ್ ಎನ್ನುವವರು ಕೂಡ ಎಸ್ಐಆರ್ ಒತ್ತಡದಿಂದ ವಿಷ ಸೇವಿಸಿದ್ದರು. ಆದರೆ ಸದ್ಯ ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮೀರತ್.